ಸೊ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಮುನರತ್ನವರೇ, ಈ ಚಿತ್ರರಂಗದಲ್ಲಿ ಹೇಗಿದೆ ಅಂದರೆ ಇಲ್ಲಿವರೆಗೂ ನಡ್ಕೊಂಬಂದ ರೀತಿ, ನಟಿಯರಿಗೊಂದು ನ್ಯಾಯ, ನಟರಿಗೆ ಇನ್ನೊಂದು ನ್ಯಾಯ, ನಿರ್ಮಾಪಕರದೊಂದು ನ್ಯಾಯ, ನಟರದ್ದು ಇನ್ನೊಂದು ನ್ಯಾಯ. ಇಲ್ಲಿ ಎರಡು ಭಾಗ ಇದೆ, ಕಲಾವಿದರ ಸಂಘ ಒಂದು, ನಿರ್ಮಾಪಕರ ಸಂಘ ಅಂತೇಳಿ. ತಾವು ಕೂಡ ಈ ಬಾರಿ ನಿಖಿತಾ ಅವರಿಗೆ ಹೇರಿದ ನಿಷೇಧವನ್ನು ವಾಪಸ್ ತಗೊಳ್ಳೋದಕ್ಕೆ ಒಂದು ಪತ್ರ ರೆಡಿ ಮಾಡಿದ್ರಿ. ಹೌದು. ಆ ಪತ್ರದಲ್ಲಿ ತಾವು ಬಳಸಿರೋ ಭಾಷೆ ಇದೆಯಲ್ಲ, ಏನದರ ಅರ್ಥ ಏನು? ನೀವು ನಿಷೇಧ ಹೇರಿದ್ದಕ್ಕಿಂತ ಕಟುವಾಗಿದೆ ಆ ಲೆಟ್ರು. ಅವರನ್ನು ನೀವು ಯಾವ್ಯಾವ ರೀತಿ ಇಂಡೈರೆಕ್ಟಾಗಿ ವ್ಯಂಗ್ಯವಾಗಿ ಏನೆಲ್ಲ ಹೇಳಬೇಕು ಅದನ್ನು ತಾವು ಆ ಪತ್ರದಲ್ಲಿ ಹೇಳಿದ್ದೀರಿ. ನಿಮ್ಮ ಉದ್ದೇಶ ಏನಾಗಾದರೆ? ಸರ್, ಈಗ ಮನುಷ್ಯ ಗೊತ್ತಿಲ್ಲದೆ ತಪ್ಪು ಮಾಡೋದು ಸಹಜ. ಎಲ್ಲರ ದೃಷ್ಟಿನಲ್ಲೂ ತಪ್ಪು ಅಂದಾಗ ಬಹುಶಃ ನಾನೇ ಸರಿ ಇಲ್ವೇನೋ. ಅವ್ರು ಅಷ್ಟು ಜನ ಒಳ್ಳೆಯವರು ಅಂತ ಇರುವಾಗ ನಾನು ಒಬ್ಬ ಕೆಟ್ಟವನು ಅನ್ನೋದು ಯಾಕೆ? ಅಂದರೆ ತಾವು ಬಳಸಿರೋ ಪದಗಳನ್ನು ಒಂದ್ಸಲ ರಿಮೈಂಡ್ ಮಾಡ್ತೀನಿ. ಉತ್ತಮ ಸಂಪ್ರದಾಯಸ್ಥೆ, ಸುಸಂಸ್ಕೃತ, ಗೌರವಸ್ಥ, ಸಾಧ್ವಿ, ಸದ್ಗುಣ ಸಂಪನ್ನೆ, ಕಳಂಕರಹಿತೆ, ಹಾಲಿನಂಥ ಮನಸ್ಸುಳ್ಳವರ ಸಮನಾದ ಅಂತ ಏನಿದ್ರ ಅರ್ಥ ಏನು? ಏನು ಹೇಳಕ್ಕೆ ಇದರಲ್ಲಿ ತಮ್ಗೆ ಯಾವುದನ್ನ ಕೆಟ್ಟದು ಅನ್ನಿಸ್ತಾ ಇದೆಯಾ? ತಮಗೆ ಕೆಟ್ಟದು ಅನ್ಸಿದ್ರೆ ಹೇಳಿ, ನಾನು ಒಪ್ಕೊಂತೀನಿ. ಪದಗಳೆಲ್ಲ ಚೆನ್ನಾಗಿದೆ, ಬಟ್ ತಾವು ಬಳಸಿರೋ ಕಾಂಟೆಸ್ಟ್ ಇದೆ, ಅದನ್ನು ನೀವು ಹೆಂಗೆ ಬೇಕಾದ್ರೂ ಅರ್ಥ ಮಾಡ್ಕೋಬೋದು. ಅದು ಅವರವರ ಭಾವಕ್ಕೆ. ತಾವು ಹೇಳ್ತೀರಿ ನಂದು ಮೂರ್ಖತನದ ನಿರ್ಧಾರ ಅಂತ. ರಾಜ್ಕುಮಾರ್ ಫ್ಯಾಮಿಲಿಯಿಂದ ಕೆಲವು ಮಾತುಗಳು ಹೊರಗೆ ಬಂದ ನಂತರ ನಿಮ್ಮ ನಿಲುವು ಬದಲಾಯಿತು, ಯಾಕೆ? ನಿಮ್ಮ ಮಾಧ್ಯಮದಲ್ಲೇ ನಾನು ಮಾತಾಡಿದ್ದೀನಿ, ಫೋನಲ್ಲಿ ಮಾತಾಡಿದೆ. ಕರ್ಸಿ ನಿಖಿತಾನ ಚರ್ಚೆಗೆ ಸಿದ್ಧವಾಗಿದ್ದೀನಿ, ಎಲ್ಲ ಬಹಿರಂಗ ಆಗಲಿ, ಸತ್ಯ ಹೊರಗೆ ಬರಲಿ, ಅದನ್ನೇ ಕೇಳ್ತಾ ಇದ್ದೀನಿ. ನಾನು ಮಾತಾಡಿದ್ದೀನಿ. ನಿಮ್ಮ ಮಾಧ್ಯಮಕ್ಕೆ ಕರೆಸಿ ಅಂತ ಕೇಳಿದ್ದು, ನಾನು ಲೈವ್ ಕರೆಸಿ, ನಾನು ರೆಡಿ ಇದ್ದೀನಿ ಅಂತ ನಾನು ಒಂದು ದಿನ ಮುಂಚೆ ಹೇಳಿದೆ. ಇದನ್ನು ನಿಮ್ಮ ಪತ್ರಕರ್ತರು, ನಾನು ಇದನ್ನು ಲೆಟ್ರನ್ನ ಕೊಡೋವಾಗ ನನಗೆಲ್ಲ ಕೇಳಿದ್ರು. ಒಂದು ದಿನ ಮುಂಚೆ ಹಿಂಗೆ ಹೇಳಿದ್ರಿ, 24 ಗಂಟೆ ಒಳಗಡೆ ಬದಲಾಗಿದ್ದೀರಿ. ಕನ್ನಡ ಚಲನಚಿತ್ರರಂಗ ತೋಪೆದ್ದು ಹೋಗೋದಕ್ಕೆ ಇದು ಒಂದು ಕಾರಣ. ಇಲ್ಲಿ 10 ಜನ ಇದ್ದರೆ 15 ಸಮಸ್ಯೆಗಳನ್ನ ಇಟ್ಕೊಂಡು ಪ್ರತಿಯೊಬ್ಬರು ಬದುಕ್ತಾ ಇದ್ದೀರಿ. ಈ ಎಲ್ಲ ಸಮಸ್ಯೆಗೆ ಮೂಲ ಕಾರಣ ಎಲ್ಲ ವಿಭಾಗದವರು ಇದ್ದೀರಿ. ಕೇಳಿ, ತಮಾಷೆ ಕೇಳಿ, ಎಲ್ಲದಕ್ಕಿಂತ ಆಶ್ಚರ್ಯ, ತಾವು ಬರೀ ಒಂದು ನಿರ್ಮಾಪಕರ ಸಂಘ, ಒಂದು ನಿಖಿತಾ ಅನ್ನೋಳನ್ನ ಬಹಿಷ್ಕಾರ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದೀರಿ, ಒಂದು ಹೆಣ್ಮಗಳನ್ನ. ಆದರೆ ಅದೇ ನಿರ್ಮಾಪಕರನ್ನ 10 ಜನನ್ನ ನಿರ್ಮಾಪಕರ ಸಂಘ ಅಧ್ಯಕ್ಷನೂ ಸೇರಿ, ಇದೇ ನಮ್ಮ ಸಂದೇಶ್ ನಾಗರಾಜ್ ಅಧ್ಯಕ್ಷರಾಗಿದ್ದಾಗ ಕಾರ್ಮಿಕ ಸಂಘದ ಒಕ್ಕೂಟ 10 ಜನನ ಬಹಿಷ್ಕಾರ ಆಗ್ತು. ಯಾವ ಥರ? ಇನ್ನು ಮುಂದೆ ನಮ್ಮ ಕನ್ನಡ ಚಿತ್ರರಂಗದ ಕಾರ್ಮಿಕರ ಸಂಘದ ಒಕ್ಕೂಟ ಎಂಥ ಪರಿಸ್ಥಿತಿಯಲ್ಲೂ ಈ ನಿರ್ಮಾಪಕರಿಗೆ 10 ಜನಕ್ಕೆ ನಾವು ಸಿನಿಮಾ ಮಾಡಲ್ಲ. ಅದರಲ್ಲಿ ನಿರ್ಮಾಪಕರ ಸಂಘದ ಅಧ್ಯಕ್ಷ ಆದಂತಹ ಇದೇ ಸಂದೇಶ್ ನಾಗರಾಜ್ ಅವರು ಇದ್ದರು. ಅದೇ ಸಂದೇಶ್ ನಾಗರಾಜ್ಗೆ ಆವತ್ತು ನಾವು ಬೆಂಬಲವಾಗಿ ನಿಂತು. ರೈಟ್. ಇಲ್ಲಿ ಎಲ್ಲ ವಿಚಾರಗಳು ಬಂದಾಗ ಕ್ಯಾರೆಕ್ಟರ್ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ತಾವೂ ಕೂಡ ತಮ್ಮ ಪತ್ರದಲ್ಲಿ ಗಮನಿಸ್ತಾ ಇದ್ರೆ ಅದನ್ನೇ ಹೇಳುವುದಲ್ಲಾಗಲಿ, ಅಥವಾ ಇವತ್ತವರೆಗೂ ನಮ್ಮ ನಿರ್ಮಾಪಕರ ಸಂಘದ ಯಾವುದೇ ಸದಸ್ಯರಾಗಲಿ ನನ್ನೂ ಸೇರಿಸಿ ಸಹ ಒಂದೇ ಒಂದು ಪದಾನು ಅವ್ರ ಬಗ್ಗೆ ಕೆಟ್ಟದಾಗಿ ನಾವು ಉಪಯೋಗಿಸಿಲ್ಲ. ತಾವು ಕ್ಯಾರೆಕ್ಟರ್ ಬಗ್ಗೆ ಅಂತ ಹೇಳ್ತಾ ಇದ್ದೀರಾ, ಆ ಕ್ಯಾರೆಕ್ಟರ್ ಬಗ್ಗೆನೇ ನಾವು ಇಷ್ಟು ಪದಗಳು. ನೀವು ಒಬ್ಬ ಕಾರ್ಪೊರೇಟ್ರು, ಕಾಂಗ್ರೆಸ್ ಮುಖಂಡರು, ನಿರ್ಮಾಪಕರ ಸಂಘದ ಅಧ್ಯಕ್ಷರು ಕೂಡ, ನೀವು ಪ್ರಭಾವಿ, ನಾನು ಏನು ಮಾಡಿದ್ರು ನಡೆಸ್ತೀನಿ ಅನ್ನುವಂತಹ ಒಂದು ಧೋರಣೆ ನಿಮ್ಮದು ಅನ್ನೋ ಮಾತು ಕೂಡ ನಿಮ್ಮ ಚಿತ್ರೋದ್ಯಮದವರೇ ಹೇಳ್ತಾ ಇದ್ದಾರೆ. ಖಂಡಿತ ಒಂದು ತಿಳ್ಕೊಳ್ಳಿ, ಚಿತ್ರರಂಗದಲ್ಲಿ ಇದ್ಮೇಲೆ ರಾಜಕೀಯಕ್ಕೆ ಬಂದಿತ್ತು, ಹಂಗಾಗಿ ಇದರ ಪ್ರಭಾವ ಅದಕ್ಕೆ ಬೇಕಾಗಿಲ್ಲ. ಅದು ಬೇರೆ, ಇದು ಬೇರೆ. ಸೊ ಹಾಗಾದರೆ ತಮ್ಮ ಮನಸ್ಸಲ್ಲಿ ಆ ಥರದ ಧೋರಣೆ ಇಲ್ಲ. ನೀವು ನಿಮಗೆ ನಾನು ಏನು ಬೇಕಾದರೂ ಮಾಡ್ತೀನಿ, ದಕ್ಕಿಸ್ಕೋತೀನಿ ಅನ್ನುವಂಥ ಒಂದು ಮಾತು ಹೇಳ್ತೀನಿ ಕೇಳಿ. ತಾವು ಇಷ್ಟೊತ್ತು ಕೇಳಿದಿರ ಪ್ರಶ್ನೆಗಳು, ತಮಗೊಂದು ಪ್ರಶ್ನೆ. ಇದನ್ನು ತಾವು ಮಾಧ್ಯಮದಲ್ಲಿ ಪ್ರಚಾರ ಮಾಡ್ತಿರೋ ಬಿಡ್ತಿರೋ ತಮಗೆ ಸೇರಿತ್ತು. ತಾವು ಈ ಭೂಮಿಗೆ ಬಂದಿದ್ದೀರ, ತಮಗೊಂದು ತಾಯಿ ಇದ್ದಾರೆ, ತಮಗೊಂದು ತಂಗಿ ಇರ್ತಾಳೆ, ತಮಗೊಂದು ಅಕ್ಕ ಇರ್ತಾಳೆ, ತಮಗೆ ಯಾರೋ ನಿಮ್ಮ ಕುಟುಂಬ ಇರುತ್ತೆ. ಈ ಕುಟುಂಬದಲ್ಲಿ ಈ ಥರ ಒಬ್ಬರು ಮಧ್ಯಪ್ರವೇಶ ಆಗಿ ಒಂದು ಸಂಸಾರ ಹಾಳಾಯಿತು ಅನ್ನೋ ಒಂದು ವಿಷಯ ಈಚೆಗೆ ಬಂದಾಗ ನೀವೇನು ಮಾಡ್ತಾರೆ? ಒಬ್ಬ ಮುನಿರತ್ನಂಗೆ ಅದನ್ನೇ ಯಾಕೆ ಕಾಡ್ತಾ ಇದೆ? ಚಿತ್ರರಂಗದಲ್ಲಿ ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಹೋಗಿ ಭೇಟಿ ಮಾಡಿದ್ರು, ಇಷ್ಟು ಜನ ಮಾತಾಡಿದ್ರು, ಯಾಕೆ ಯಾರಿಗೂ ಕಾಡದೇ ಇರೋ ಸಮಸ್ಯೆ ಯಾರ ಕೈಲೂ ಹೇಳ್ಕೊಳ್ಳದೆ ಇದ್ದಿದ್ದನ್ನು ಮುನಿರತ್ನ ಕೈಲಿ ಕೇಳ್ತಾ ಇರೋದು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾ ನಾನು ಕೇಳ್ತಾ ಇರೋದು ತಮ್ಮನ ಪ್ರಶ್ನೆ. ತಾವೇನು ಮಾಡ್ತಾ ಇದ್ರಿ? ತಮ್ಮ ಪ್ರಶ್ನೆಗೆ ನಾನು ಉತ್ತರ, ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಈಗ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ನಿಮ್ಮ ಪ್ರಶ್ನೆನೇ ಇಲ್ಲ. ಇಲ್ಲಿ ನಾವು ಮಾನವರು, ಮನುಷ್ಯರು ಫಸ್ಟು, ಆಮೇಲೆ ಮಿಕ್ಕಿದ್ದೆಲ್ಲ. ನಾವಿಲ್ಲಿ ಕುಂತಿದ್ದೀವಿ, ತಾವು ಅಲ್ಲಿ ಕುಂತಿದ್ದೀರಾ, ಬಟ್ ನಾವಾದರೂ ಒಂದು ಮನುಷ್ಯರೇ. ಆದರೆ ತಾವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತುಕೊಂಡು ಕೈಗೊಂಡ ನಿರ್ಧಾರದ ಬಗ್ಗೆ ಸರ್ ನಾನು ಹೇಳೋದು ಕೇಳಿ ದಯವಿಟ್ಟು. ಸ್ಥಾನ ಪಕ್ಕಕ್ಕಿಡೋಣ.
ತಮಗೆ ಈ ಥರ ಒಂದು ಪರಿಸ್ಥಿತಿ ಬಂದಿದ್ರೆ ಇಲ್ಲ, ಪಕ್ಕಕ್ಕಿಟ್ಟು ಕೈಗೊಂಡ್ರ ನಿರ್ಧಾರ ಕೈಗೊಂಡಿದ್ರೆ ಯಾರನ್ನೂ ನಿಮ್ಮನ್ನು ಕೇಳ್ತಿರ್ಲಿಲ್ಲ. ಕೇಳಿ, ನೀವು ಈ ನಾನು ಸಂಘದ ಮಾಡಿದ್ದು- ಅಧ್ಯಕ್ಷರ ಕೈಗೊಂಡಿದ್ದ ನಿರ್ಧಾರ ನಾನು ನಿಮ್ಮನ್ನ ಪ್ರಶ್ನೆ ಮಾಡಿದ್ದು ಮಾಡ್ತಾ ಇದ್ದಾರೆ. ಒಂದು ಹೆಣ್ಣು ಮಗಳಿಗೆ ಒಂದು ಚೆನ್ನಾಗಿರುವಂಥ ಒಂದು ಕುಟುಂಬದಲ್ಲಿ ಇನ್ನೊಬ್ಬರು ಪ್ರವೇಶ ಆಯಿತು ಅನ್ನೋ ಒಂದು ಕಂಪ್ಲೇಂಟ್ ಇದೆ. ನನ್ನ ಜೀವನ ಹಾಳಾಗೋಗಿದ್ದು ಒಂದು ನಿಖಿತಾಯಿಂದ. ಒಂದು ಚೆನ್ನಾಗಿದ್ದಂಥ ಸಂಸಾರದಲ್ಲಿ ಇವಳು ಬಂದ್ಲು, ಇಲ್ಲಿಂದನೇ ನನ್ನ ಕುಟುಂಬಕ್ಕೆ ತೊಂದರೆ ಆಗಿದೆ. ಓಕೆ, ಅದನ್ನು ಪಕ್ಕಕ್ಕಿಟ್ಟೇ ಮಾತಾಡೋದಾದ್ರೂ ಕೂಡ ದರ್ಶನ್ ಕುಟುಂಬದವ್ರು ಯಾರಾದರೂ ನಿಮ್ಮನ್ನು ಕೇಳಿದ್ರ? ಅವ್ರ ತಾಯಿ ತಮ್ಮ ದರ್ಶನ್ ಕೇಳಿದ್ರಾ? ಕೇಳಿಲ್ಲ. ವಿಜಯಲಕ್ಷ್ಮಿ ಅವರು ಅಥವಾ ಅವ್ರ ಕುಟುಂಬದವ್ರು ಯಾರಾದರೂ ಬಂದು ನಿಮ್ಮನ್ನು ಕೇಳಿದ್ರ? ನಮ್ಮ ಪಂಚಾಯತಿ ಮಾಡಿ ಬಗೆಹರಿಸ್ಕೊಡಿ ಅಂತ ಮುನ್ರತ್ನವ್ರನ್ನ ಕೇಳಿದ್ರ? ಕೇಳಿಲ್ಲ. ನಾನು ನಿಮ್ಗೆ ಕೇವಲ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ನೀವು ಇಷ್ಟನ್ನೆಲ್ಲ ಮಾತಾಡ್ತಾ ಇದ್ರಿ. ಯಾಕೆ ಅಂತ ಕೇಳ್ತಾ ಇದ್ದೀನಿ ನಾನು ಆ ಹುಡುಗಿ ಹತ್ರ ಮಾತಾಡಿದ ಮೊದಲನೇ ತಪ್ಪು, ಅದು ನನ್ನೊಳಗಡೆನೇ ಇದ್ದು ಬಿಡಲಿ. ಆ ವಿಷಯಗಳು ಯಾವುದು ಬೇಡ. ಈಗೆಲ್ಲ ಕಳಂಕನೂ ನಾನೇ ಹೊತ್ಕೊಂಡಿದ್ದೀನಿ, ಅದಾದ್ರೂ ನನ್ನಲ್ಲೇ ಇದ್ದು ಬಿಡಲಿ. ಅವ್ರ ಕುಟುಂಬ ಚೆನ್ನಾಗಿ. ಹಾಗಾದ್ರೆ ನೀವೇನು ಹೇಳ್ಕೊಟ್ಟಿದ್ರಿ? ನೀವು ಮಾಡಿ ತಪ್ಪು ಅಂತ ಹೇಳ್ತಾ ಇದ್ರು, ನೀವು ಮಾಡಿ ಸರಿ ಅಂತಿದ್ರು. ಒಂದು ಮಾನವೀಯತೆಯಿಂದ ಒಂದು ಹೆಣ್ಣು ಮಗಳಿಗೆ ಇನ್ನೊಂದು ಹೆಣ್ಣಿಂದ ಅನ್ಯಾಯ ಆಗಿದೆ, ಅದು ತಪ್ಪು ಅನ್ನೋ ಒಂದು ಕಾರಣದಲ್ಲಿ ನಾನು ಮಾಡಿರೋದು. ಆದರೆ ನಾನು ಮಾಡಿದೆ ತಪ್ಪು ಅಂತ ಎಲ್ಲ ಹೇಳೋವಾಗ ನಾನು ಮೂರ್ಖತನ ಅಂತ ಹೇಳಿದ್ದೀನಿ, ನಾನೇ ಸರಿ ಇಲ್ಲ. ಈ ಸ್ವತಃ ವಿಜಯಲಕ್ಷ್ಮಿನೇ ಕೂಡ ಸುವರ್ಣ ನ್ಯೂಸ್ ನೋತೆ ಮಾತಾಡ್ತಾ ಹೇಳಿದರು, ನಮ್ಮ ಕುಟುಂಬದ ಸಮಸ್ಯೆ, ನೀವು ಸುದ್ದಿನ ಎಕ್ಸಾರೇಟ್ ಮಾಡಬೇಡಿ, ನೀವು ಅಂದರೆ ಅದನ್ನೇನು ವೈಭವೀಕರಿಸಬೇಡಿ ಅನ್ನೋ ಥರದ ಮಾತುಗಳನ್ನು ಆಡಿದ್ರಪ್ಪ ಹೆಣ್ಮಗಳು. ತಾವು ಹೇಳ್ತಾ ಇದ್ದೀರಿ ಬೇರೆ ಇನ್ನೇನೋ ವಿಚಾರಗಳನ್ನು ಹೇಳಕ್ಕೆ ಹೊರಟಿದ್ದೀರಿ. ಸರ್, ನಾನು ಏನೂ ಹೇಳ್ತಾ ಇಲ್ಲ. ಆ ಕುಟುಂಬದ ವಿಷಯ ಇನ್ನು ಮಾತಾಡೋದು ಬೇಡ ಅಂದ್ಕೊಂಡೆ. ಸಿಂಪಲಾಗಿ ಒಂದು ಮಾತು ಹೇಳ್ತೀನಿ ಸರ್. ನಿಮ್ಗೆ ಪ್ರಶ್ನೆ ಕೇಳಿದ್ರೆ ನನಗೆ ಉತ್ತರ ಕೊಡ್ತಾ ಇಲ್ಲ, ತಾವು ಜಾರ್ಕೊತಾ ಇದ್ದೀರಾ. ನಿಮ್ಮ ಕುಟುಂಬದಲ್ಲಿ ಯಾರಿಗನ್ನ ಹಿಂಗಾಗಿದ್ರೆ ನೀವೇನು ಮಾಡ್ತಾ ಇದ್ದೀರಿ? ಮುನಿರತ್ನವರೇ, ನಮ್ಮ ಕುಟುಂಬ ಅಥವಾ ನಿಮ್ಮ ಕುಟುಂಬದಲ್ಲಿ ನಾವು ವೈಯಕ್ತಿಕ ಒಂದು ಹೆಣ್ಣು ಮಗಳಿಗೆ ಸಾರ್ವಜನಿಕ ಜೀವನದಲ್ಲಿರುವ ಖಾಸಗಿ ಮತ್ತು ಅವರ ಸಾರ್ವಜನಿಕ ಜೀವನ ಎರಡನ್ನೂ ಪ್ರಶ್ನೆ ಮಾಡ್ತಾರೆ. ಫಸ್ಟು ನಾವು ಮನುಷ್ಯರಾಗಿ ಬದುಕೋಣ. ನಿಮ್ಮ ತಂಗಿಗೆ ಈ ಥರ ಆಗಿದ್ದರೆ ನಿಮ್ಮ ತಂಗಿ ನಿಮಗೆ ಫೋನ್ ಮಾಡಿ, ಸರ್ ಅಣ್ಣ ನನಗೆ ಯಾರೋ ಒಬ್ಬಳು ಬಂದು ತೊಂದರೆ ಕೊಡ್ತಾವಳೆ, ನನ್ನ ಸಂಸಾರಕ್ಕೆ ಕಿಚ್ಚಿಡ್ತಾವಳೆ, ದಯವಿಟ್ಟು ಇಲ್ಲಿ ನೀನು ಬಾ ನೀನು ಅಂತ ಕೇಳಿದಾಗ ಅವಳಲ್ಲಿ ಇರ್ತಾಳೆ. ಅಮ್ಮ ಆಯಿತು ಇರಲಿ ಬಿಡು, ಅವಳು ನೀನು ಇರು ಅಂತ ಹೇಳ್ಬಿಟ್ಟು ಬರ್ತೀರಾ? ನೀನು ಯಾಕೆ ನನ್ನ ತಂಗಿ ಬಾಳಲ್ಲಿ ಬಂದೆ, ನಡೆಯೇ ಫಸ್ಟ್ ಆಚೆ ಅಂತ ಓಡಿಸ್ತೀರಾ? ಇದಕ್ಕೆ ಉತ್ತರ ಕೊಡಿ ಫಸ್ಟ್. ಸೊ ಅದಕ್ಕಾಗಿ ತಾವು ಕೊನೆಯದಾಗಿ ಪತ್ರದಲ್ಲಿ ನೀವು ಉತ್ತರ ಕೊಟ್ಟಿದ್ದೀರಿ, ಮುಂದಿನ ಜನ್ಮದಲ್ಲಿ ವಿಜಯಲಕ್ಷ್ಮಿ ನನ್ನ ತಂಗಿಯಾಗಿ ಹುಟ್ಟಲಿ ಅಂತ. ಈ ಜನ್ಮದಲ್ಲಂತೂ ನಾನು ನಿನಗೇನು ಮಾಡಿ ಸಹಾಯ ಮಾಡಿದ್ದೀನೋ ಮಾಡಿಲ್ಲ, ನನಗೆ ಅದು ಬೇಡ. ಹಾಗಾದ್ರೆ ಯಾರು ಮಾನವೀಯತೆ ಇರೋರು, ಯಾರು ಮನುಷ್ಯರು, ಯಾರು ಅಂದರೆ ತಮ್ಮ ದೃಷ್ಟಿನಲ್ಲಿ ಯಾರ ಸಂಸಾರದಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಅಂದ್ರೆ ಅವ್ರನ್ನ ಕ್ಷಮಿಸ್ಬೇಕು. ಅಂದ್ರೆ ಉಳಿದವ್ರದೆಲ್ಲರ ಅಭಿಪ್ರಾಯ ಅದು. ಅವ್ರನ್ನ ಕ್ಷಮಿಸ್ಬೇಕು, ಅವ್ರನ್ನ ಇಟ್ಕೋಬೇಕು, ಅವ್ರನ್ನ ಈಚೆ ಕಳಿಸ್ಬಾರ್ದು. ಸರ್, ಈಗ ವಾಪಸ್ ತೊಗೊಂಡಿದ್ದೀರಿ, ಅಂಬರೀಷ್ ಜೊತೆ ಮಾತಾಡ್ತೀವಿ, ಕಲಾವಿದರದ್ದು ಒಂದು ಸಂಘ ಇದೆ, ಅಲ್ಲೂ ಚರ್ಚೆ ಮಾಡ್ಕೋತೀವಿ ಅಂತ ಹೇಳಿದ್ರಿ. ಏನು ಚರ್ಚೆ ಮಾಡ್ಕೊಳ್ತಿದ್ದೆ ನೀವು ಇನ್ನೂ? ಒಂದು ಹಿರಿಯರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂಬರೀಷ್ ಅವರು ಇವಾಗ ಮಲೇಷ್ಯಾಲಿದ್ದಾರೆ, 21ನೇ ತಾರೀಕು ಬರ್ತಾ ಇದ್ದಾರೆ. ನಮ್ಮ ಸಂಘದ ಸದಸ್ಯರು ಎಲ್ಲ ಒಂದು ಸಲಹೆ ಕೊಟ್ಟಿದ್ದು, ಒಂದು ಅಂಬರೀಷ್ ಅವ್ರ ಹತ್ರ ಚರ್ಚೆ ಮಾಡಬೇಕು. ಮತ್ತು ಅಂಬರೀಷ್ ಅವ್ರ ಹತ್ರ ಹೋಗೋಕ್ಕೆ ಮುಂಚೆ ಇನ್ನೊಂದು ಸಭೆ ಸೇರ್ತೀವಿ, ಏನು ತೀರ್ಮಾನ ಕೊಡ್ತಾರೋ ಅದನ್ನು ಅವ್ರ ಹತ್ರ ತೊಗೊಂಡು. ರೈಟ್, ಇದಿಷ್ಟು ಒಟ್ಟಾರೆ ಪ್ರಕರಣದ ವಿಚಾರ ನಿಮ್ಮದು. ಸೊ ಉಳಿದ ಯಾವ ವಿಚಾರಗಳನ್ನು ಅವ್ರು ನಿಮ್ಮ ಜೊತೆ ಮಾತಾಡಿ ನೀವು ಬಹಿರಂಗಪಡಿಸೋಕೆ ಮಾಡೋದಿಲ್ಲ. ಆ ಕುಟುಂಬ ಸರಿಗೆ ಹೋಗಬೇಕು, ಮತ್ತೆ ಅವ್ರು ಒಂದಾಗಬೇಕು. ಸೊ ನೀವು ಹೇಳ್ತಾ ಇರೋದು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಿರ್ಧಾರ ಕೈಗೊಂಡಿದ್ದೀನಿ, ಉಳಿದೆಲ್ಲ ಅವರವ್ರ ಭಾವಕ್ಕೆ ಅವ್ರ ಭಕ್ತಿ ಬಿಟ್ಟಿದ್ದೀನಿ, ಅದಷ್ಟು ನಿಮ್ಮ ಕೊನೆಯ ಮಾತು. ರೈಟ್ ಮುನಿರತ್ನ, ನಮ್ಮ ಜೊತೆ ಎಷ್ಟು ವಿಚಾರ ಹಂಚಿಕೊಂಡ್ರಿ, ಧನ್ಯವಾದ. ನಮ್ಮ ಜೊತೆ ನಮಸ್ಕಾರ. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮಾತಾಡ್ತೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.